ಶಿವಮೊಗ್ಗ ನಗರದಲ್ಲಿ ಸ್ಮಾರ್ಟ್ ಸಿಟಿಯಿಂದ ಸಾವಿರಾರು ಸೈಕಲ್ಗಳು ಬಂದವು. ಅದರ ಉದ್ದೇಶ ಏನಂದರೆ ಇಂಧನವನ್ನು ಉಳಿಸಿ ಹಾಗೂ ಸೈಕಲ್ ಬಳಸಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂಥೇಳಿ ಹಿಂದೆ ಸ್ಮಾರ್ಟ್ ಸಿಟಿಯಲ್ಲಿ ಈ ಉದ್ದೇಶ ಇಟ್ಕೊಂಬಂದರು. ಅದಕ್ಕೋಸ್ಕರ ಸೈಕಲ್ ಪಾತ್ಗಳು ವಿಶಾಲವಾಗಿದ್ವು. ಬರೀ 3 ಅಡಿ 6 ಅಡಿ ಫುಟ್ಪಾತ್ ಬಿಟ್ಟು 15 ಅಡಿ 20 ಅಡಿವರೆಗೂ ವಿಶಾಲವಾದಂತಹ ಶಿವಮೊಗ್ಗ ನಗರದಲ್ಲಿ ಅಲ್ಲೆಲ್ಲಿ ಆಯಿತು. ಅದರಿಂದ ಸ್ಟಾರ್ಟಿಂಗ್ ಬಂದಾಗ ಭಾಳ ಚೆನ್ನಾಗಿತ್ತು. ಯಾಕೆಂದರೆ ಬೇರೆ ಬೇರೆ ಏನು ರೈಲ್ವೆ ಸ್ಟೇಷನಿಂದ ಆಗಲಿ ವಿನೋಬ ನಗರಕ್ಕೆ ಇನ್ನೆಲ್ಲ ಹೋಗಬೇಕು ಅಂದರೆ ಕೆಲವು ಜನ ಬೇರೆ ವೆಹಿಕಲ್ಗಳಿಗೆ ಅನ್ವಯಿಸ್ಬೇಕಾಯಿತು. ಎಲ್ಲೂ ವೆಹಿಕಲ್ ಇದ್ದಾಗ 100 ರೂಪಾಯಿ 200 ರೂಪಾಯಿ ಎಲ್ಲ ಕೊಡಬೇಕಾಯ್ತು. ಈ ಸ್ಮಾರ್ಟ್ ಸೈಕಲ್ ಬಂದಿದ್ದ ತಕ್ಷಣ ಆಟೋಮೆಟಿಕ್ಲಿ ಆ ಸೈಕಲನ್ನು ಹತ್ಬಿಟ್ಟು ಅವನು 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಸೈಕಲ್ ಹೊಡ್ಕೊಂಡೋಗಿ ಅಲ್ಲೋಗಿ ಇಡ್ತಿದ್ದ. ಭಾಳ ಅನುಕೂಲ ಆಗ್ತಿತ್ತು. ಈಗೇನಾಗಿದೆ, ಅದು ಅನಾಥ ಆಗೋಗಿದೆ. ಅದಕ್ಕೊಂದು ಯಾವುದೇ ರೀತಿ ಸಡ್ಡಿಲ್ಲ. ಅದರಲ್ಲಿ ಸಡ್ಡಿಲ್ಲದಕ್ಕೋಸ್ಕರ ಅದು ಬಿಸಿಲಲ್ಲಿ ಒಣಗಿ ಆಟೋಮೆಟಿಕ್ಲಿ ಗುಜರಿಗೆ ಹೋಗ್ತೈತೆ. ಅದ್ರ ಬಣ್ಣನೂ ಇಲ್ಲ, ಅದರಲ್ಲಿ ಟೈರಲ್ಲಿರೋ ಗಾಳಿನೂ ಇಲ್ಲ. ಈ ಅಧಿಕಾರಿ ವರ್ಗದವ್ರು ಏನು ಮಾಡ್ತಾಯಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಅದಕ್ಕೋಸ್ಕರ ಅಂತಹ ಮೀಸಲು ಇಟ್ಟಂಥ ರಸ್ತೆಗಳು, ಫುಟ್ಪಾತಲ್ಲಿ ಸೈಕಲ್ ಪಾತಿಗಂತ ಇಟ್ಟಿದ್ದಂಥ ರಸ್ತೆಗಳು ಇವತ್ತು ಭಾಳಷ್ಟು ಜನ ಆಕ್ರಮಿಸ್ಕೊಂಡಿದ್ದಾರೆ. ಅದನ್ನು ಅವರಿಗೋಸ್ಕರ ಇಟ್ಟಿರುವಂಥ ಜಾಗಗಳು ಬೇರೆ ಬೇರೆ ಆಕ್ರಮಿಸ್ಕೊತಾ ಇದ್ದಾರೆ. ಸರ್ಕಾರ ತಂದಂಥ ಯೋಜನೆಗಳು ಜನರಿಗೆ ತಲುಪ್ತಾ ಇಲ್ಲ. ಅಧಿಕಾರಿ ವರ್ಗದವ್ರು ಏನು ಮಾಡ್ತಾಯಿದ್ದಾರೆ ಅಂತ ಸಾರ್ವಜನಿಕರಿಗೆ ತಿಳಿಯದ ಪ್ರಶ್ನೆ ಆಗೋಗ್ಬಿಟ್ಟಿದೆ. ಜನರು ಗೊಂದಲಕ್ಕೆ ಶುರುವಾಗಿದ್ದಾರೆ. ಇದು ಏನೇ ಇದ್ರೂ ಜನ ರೊಚ್ಚಿಗೆದ್ದಿ ಅಧಿಕಾರಿಗಳಿಗೆ ಇದು ಏನಾಯಿತು ಅನ್ನೋ ಕೇಳಬೇಕಾಗಿದೆ ಹೊರತು ಈ ಸ್ಮಾರ್ಟ್ ಸಿಟಿ ಲಕ್ಷಾಂತರ ರೂಪಾಯಿ ಏನು ಹಣ ಬಂದಿತ್ತು, ಕೋಟಿಗಟ್ಟಲೆ, ಅವೆಲ್ಲ ನೀರಿನಲ್ಲಿ ಹುಣ್ಸೆಹಣ್ಣು ಹಿಂಡೋ ಕೆಲಸ ಆಗಿದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಸ್ಮಾರ್ಟ್ ಸಿಟಿ ಅಂತೂ ಬಾಕ್ಲಾಕ್ ಹೋಗಿದೆ. ಮಹಾನಗರ ಪಾಲಿಕೆಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಮಹಾನಗರ ಪಾಲಿಕೆಯಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ದಾರೋ ಅವ್ರವ್ರಿಗಂತ ಏನೇನು ಕೆಲಸಗಳು ಕೊಟ್ಟಿರೋ ಅದು ತಕ್ಷಣ ಇನ್ನೊಬ್ರಿಗೆ ಕೇಳ್ಬಾರ್ದು. ತಕ್ಷಣ ಅಲ್ಲಿ ಕಂಡಿದ್ದಂಥದ್ದು ಆ ಸೈಕಲ್ ಪಾತಿಗಂತ ಬಿಟ್ಟಿರೋ ಜಾಗಗಳನ್ನು ಸೈಕಲ್ ಪಾತಿಗೆ ಬಿಡಿಸ್ಬೇಕು. ಮತ್ತು ಸೈಕಲ್ಗೋಸ್ಕರ ಏನು ಇಟ್ಟಿದ್ದಾರೋ ಬಿಸಿಲಲ್ಲಿ ಅದಕ್ಕೆ ಸ್ಟ್ಯಾಂಡ್ ಮಾಡಬೇಕು. ಅದನ್ನು ಜನಗರಿಗೆ ಉಪಯುಕ್ತ ಆಗಬೇಕು ಅಂತ ನಾನು ಬಯಸ್ತೀನಿ. ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಏನು ಸೈಕಲನ್ನು 350 ಸೈಕಲ್ಗಳನ್ನು ಜನರ ಬಳಕೆಗಾಗಿ ಮಾಡಿದ್ದಾರೆ. ಇದೊಂದು ದೊಡ್ಡ ಹಗರಣ. ಸುಮಾರು 4.25 ಕೋಟಿಯಷ್ಟು ಹಣವನ್ನು 350 ಸೈಕಲ್ಗೆ, ಅಂದರೆ ಒಂದು ಸೈಕಲಿಗೆ 1,24,000 ವೆಚ್ಚ ಮಾಡಿ ಈ ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಇದನ್ನು ಎಲ್ಲಿಂದ ಖರೀದಿ ಮಾಡಿದಿರತಕ್ಕಂಥದ್ದು ತನಿಖೆ ಆಗಬೇಕಾಗಿದೆ. ಇದು ಕೇವಲ ಅಷ್ಟೊಂದು ವೆಚ್ಚ ಯಾಕೆ ಫಿಕ್ಸ್ ಆಗಿದೆ ಅನ್ನೋದು ದೊಡ್ಡ ಪ್ರಶ್ನೆ. ಎರಡನೇದು, ಈ ಸೈಕಲ್ಗಳಲ್ಲಿ ಸುಮಾರು 150-200 ಸೈಕಲ್ಗಳು ಇವತ್ತು ಏನು ತುಂಗಾ ನದಿಯ ದಂಡೆಯಲ್ಲಿ ಏನು ಅದರೊಳಗೆ ಗೋಡನ್ನಲ್ಲಿದೆ. ಹಾಗಿರಬೇಕಾದ್ರೆ ಬಳಕೆ ಆಗ್ತಾ ಇಲ್ಲ. ಹಾಗಿರಬೇಕಾದ್ರೆ ಇವರು ಭ್ರಷ್ಟ ಅಧಿಕಾರಿಗಳು, ಪಾಲಿಕೆ ಸ್ಮಾರ್ಟ್ ಸಿಟಿ ಭ್ರಷ್ಟ ಅಧಿಕಾರಿಗಳು ಅದರ ನಿರ್ವಹಣೆಗೆ 21-22 ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ನಮಗೆ. ಒಟ್ಟಾರೆಯಾಗಿ ಏನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಇದ್ದಾರೆ, ಇವರಿದ್ದಾರೆ, ಏನು MD ಇದ್ದಾರೆ, ಇವರು ಈ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಅವ್ರ ಮೇಲೆ ಕ್ರಮ ಆಗಬೇಕಾಗುತ್ತೆ. ನಾಗರಿಕರಿಂದ ಏನು ಅನುಕೂಲ ಆಗ್ತಾ ಇಲ್ಲ. ಸೈಕಲ್ಗಳು ಆಲ್ರೆಡಿ ಆ ದುಸ್ಥಿತಿ ತಲುಪಿದೆ. ಒಂದು 150-200 ಹಾಳಾಗೋಗ್ಬಿಟ್ಟಿದೆ. ಇಂಥ ಸ್ಥಿತಿಯಲ್ಲಿ ಇದೊಂದು ಇದಕ್ಕೆ ದೊಡ್ಡ ತನಿಖೆನೂ ಆಗಬೇಕಾಗುತ್ತೆ. ಈ ಸೈಕಲ್ ಉಪಯೋಗದ ಬಗ್ಗೆ ಜನಗಳಲ್ಲಿ ಅವೇರ್ನೆಸ್ ಕೊಡಬೇಕು. ಯಾಕೆಂದರೆ ಬಹಳ ಹೆಚ್ಚಿನ ಜನ ತಮ್ಮದೇ ವಾಹನ ಇಟ್ಕೊಂಡಿದ್ದಾರೆ. ಅನೇಕ ಸ್ಮಾರ್ಟ್ ಸಿಟಿಯವರು ಇದನ್ನು ಅಲ್ಲೆಲ್ಲ ಸ್ಥಳಗಳಲ್ಲಿ ಇಟ್ಟು ಅದಕ್ಕೆ ಪಬ್ಲಿಸಿಟಿ ಮಾಡಬೇಕು. ಅದರಿಂದ ಜನಗಳಿಗೆ ಅವೇರ್ನೆಸ್ ಬರ್ತದೆ ಮತ್ತು ಅವರು ಅದು ಉಪಯೋಗ ಮಾಡ್ತಕ್ಕಂಥದ್ದನ್ನು ನೋಡಬೇಕು. ಮತ್ತು ಸಮಯಕ್ಕೆ ಅದರಲ್ಲಿ ಏನೋ ಲೋಪದೋಷ ಇದ್ದರೆ ಸರಿಪಡಿಸಿ ಇಡಬೇಕು. ಇದರಿಂದ ಮಾಡಬೇಕಾದ್ರೆ ನಮ್ಮ ಸ್ಮಾರ್ಟ್ ಸಿಟಿಯ ಮುಖ್ಯ ಕರ್ತವ್ಯ. ಇದನ್ನು ಯಾರೂ ಗಮನ ಹರಿಸ್ತಾ ಇಲ್ಲ. ಅದು ಅಲ್ಲೇ ನಿಂತಿರ್ತದೆ. ಎಷ್ಟೋ ಜನಕ್ಕೆ ಅದು ಹಾಳಾಗ್ಬೋದು, ರಸ್ತೆ ಹಿಡಿದು ಹೋಗ್ಬೋದು. ಆದರೆ ಸರಿಯಾದ ಉಪಯೋಗ ಆಗಬೇಕಾದ್ರೆ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗಬೇಕು. ಎಲ್ಲರ ಹತ್ರ ವಾಹನ ಇರಲ್ಲ. ವಾಹನ ಇಲ್ಲದೇ ಇರೋರು ಇದನ್ನು ಉಪಯೋಗ ಮಾಡ್ತಕ್ಕಂಥದ್ದು, ಉಪಯೋಗ ಬರುವಂಥವ್ರು ಅದನ್ನು ಉಪಯೋಗ ಮಾಡೋರಿಗೆ. ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಬೇರೆ ಬೇರೆ ಸೆಕ್ಟರ್ಸ್ಗಳನ್ನು ಮಾಡಿಕೊಂಡು ಇವತ್ತು ಶಿವಮೊಗ್ಗ ನಗರದಲ್ಲಿ ಏನಾಗಿದೆ ಅಂಥೇಳಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಒಂದು ಕಡೆ ರಸ್ತೆಗಳನ್ನು ಮಾಡ್ತಕ್ಕಂಥದ್ದು, ಬೇರೆ ಬೇರೆ ವಿಚಾರಗಳನ್ನು ತಗೊಂಡು ಎಲ್ಲದನ್ನು ಹಾಳು ಮಾಡಿದ್ದನ್ನು ಶಿವಮೊಗ್ಗ ನಗರದಲ್ಲಿ ನೋಡಿದ್ದೇವೆ ನಾವು. ಅದೇ ರೀತಿ ಈ ಸೈಕಲ್ ಅಂತಕ್ಕಂಥ ಒಂದು ಸೈಕಲ್ ಪಾತನ್ನು ಕೂಡ ಶಿವಮೊಗ್ಗ ನಗರದಲ್ಲಿ ಮಾಡಿದ್ರು. 100 ಅಡಿ ರಸ್ತೆ, ಸಾಗರ ರಸ್ತೆ ತನಕ, ಶಿವಮೊಗ್ಗದ ಲಕ್ಷ್ಮೀ ಟಾಕೀಸಿನಿಂದ ಹಿಡಿದು ಸಾಗರ ರಸ್ತೆ ತನಕ ಹೋಗುತ್ತೆ. ಆನಂತರ ಬೇರೆ ಕಡೆ ಕೂಡ ಮುಂದುವರಿಯುತ್ತೆ. ಅದು ಸುಮಾರು ಕಿಲೋಮೀಟ್ರ್ ಸೈಕಲ್ ಪಾತನ್ನು ಮಾಡಿ ಅದಕ್ಕೆ ಬೇಕಾದಂಥ ಸೈಕಲ್ಗಳನ್ನು ತಂದು ನಗರದ ಸ್ಟೇಡಿಯಂನಲ್ಲಿ, ರವೀಂದ್ರ ನಗರದಲ್ಲಿ ಅಲ್ಲಲ್ಲಿ ಈ ಸೈಕಲ್ಗಳನ್ನು ಡೆಪ್ಲಾಯ್ ಮಾಡಿದ್ದಾರೆ, ಒಂದು ಕಡೆ ಸೇರಿಸಿಟ್ಟಿದ್ದಾರೆ.
ಆದರೆ ಈ ಸೈಕಲ್ಗಳನ್ನು ಯಾರೂ ಕೂಡ ಶಿವಮೊಗ್ಗ ನಗರದಲ್ಲಿ ಉಪಯೋಗಿಸ್ತಾ ಇಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ಆ ಸೈಕಲಿನ ಓಡಾಟಕ್ಕೆ ಬೇಕಾದಂಥ ರಸ್ತೆಗಳನ್ನೇ ಅವರು ಸೃಷ್ಟಿ ಮಾಡಿಲ್ಲ. ಆದರೆ ರಸ್ತೆಗಳನ್ನು ಮಾಡಿದ್ದೀವಿ ಅಂಥೇಳಿ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ತೊಗೊಂಡಿದ್ದಾರೆ. ಸರಿಸುಮಾರು 30-40 ಕೋಟಿ ಹಣ ಸೈಕಲ್ ಖರೀದಿಗೆ ಮತ್ತು ಇದರ ಸೈಕಲ್ ಪಾತ್ಗಳಿಗೆ ಹೋಗಿದೆ. ಆದರೆ ಇದು ಖಂಡಿತವಾಗಲೂ ಕೂಡ ಇವತ್ತಿನ ಜನತೆಗೆ ಉಪಯೋಗ ಆಗಿದೆಯಾ ಅಂದರೆ ಎಲ್ಲೂ ಕೂಡ ಉಪಯೋಗ ಆಗಿಲ್ಲ. ಇದೊಂದು ಪ್ರಾಜೆಕ್ಟ್ ಅಷ್ಟೇ. ಇದು ಚೆನ್ನೈನಲ್ಲಿದೆ, ಹಾಗೆ ಫಾರಿನ್ ಕಂಟ್ರೀಸ್ಗಳಲ್ಲಿರುತ್ತೆ. ಅಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಂಗೆ ನಾನು ಸೈಕಲನ್ನು ಬಳಸ್ಬೋದು. ಶಿವಮೊಗ್ಗ ನಗರದಲ್ಲಿ ಇಕ್ಕಟ್ಟಾದ ಜಾಗದಲ್ಲಿ ಇಂತಹ ಯೋಜನೆಗಳನ್ನು ತಂದು ಇದರಲ್ಲಿ ಹಣನ ಲೂಟಿ ಮಾಡಿದ್ದಾರೆ ನಮ್ಮ ಸ್ಮಾರ್ಟ್ ಸಿಟಿಯ ಹಿಂದಿನ MD ಹಾಗೆಯೇ ಸಂಪೂರ್ಣ ಅಧಿಕಾರಿ ವರ್ಗದವರು. ಹಾಗಾಗಿ ಇದಾಗಿರ್ತಕ್ಕಂಥ ಲಾಸಿಗೆ ಅಧಿಕಾರಿ ವರ್ಗದವರೇ ಕಾರಣ, ಹಿಂದಿನ MD ಅವರೇ ಇದಕ್ಕೆ ಕಾರಣ. ಈ ಅಷ್ಟೂ ಹಣವನ್ನು ಅವರಿಂದ ವಸೂಲಿ ಮಾಡಬೇಕು. ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಅಂತಕ್ಕಂಥ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ 500 ಕೋಟಿ, ರಾಜ್ಯ ಸರ್ಕಾರ ಕೊಟ್ಟಂಥ 500 ಕೋಟಿ ಹಣ, ಎರಡೂ ಹಣವನ್ನು ಇದರಲ್ಲಿ ಸಾಕಷ್ಟು ಹಣವನ್ನು ವ್ಯರ್ಥ ಮಾಡಿದ್ದಾರೆ. ವ್ಯರ್ಥ ಮಾಡಿರ್ತಕ್ಕಂಥ ಈ ಹಣವನ್ನು ವಸೂಲಿ ಮಾಡಬೇಕು. ಮುಖ್ಯವಾಗಿ ಸೈಕಲ್ ಯೋಜನೆ ವಿಫಲವಾದಂಥ ಯೋಜನೆ, ಜವಾಬ್ದಾರಿ ಅಧಿಕಾರಿಗಳನ್ನು ಪನಿಷ್ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಸ್ಮಾರ್ಟ್ ಸಿಟಿ ವತಿಯಿಂದ ಈ ಸೈಕಲ್ ಪಾತ್ ಅಂತ ಹೇಳಿ ಮಾಡಿದರು. ಆದರೆ ಆ ಸೈಕಲ್ ಪಾತಲ್ಲಿ ಯಾರನ್ನು ಸೈಕಲ್ ಓಡಿಸ್ತಾ ಇಲ್ಲ. ಒಂದು. ಎರಡನೇದು, ನಿಮಗೆ ಆ ಟೆಕ್ನಾಲಜಿ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಸ್ಮಾರ್ಟ್ ಸಿಟಿನವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದರ ಯೂಸೇಜ್ ಬಗ್ಗೆ ಹೇಳಬೇಕಾಗಿತ್ತು. ಕೇವಲ ನಿಮಗೆ ರಿವರ್ ಫ್ರಂಟಲ್ಲಿ ಮತ್ತು SP ಆಫೀಸ್ ಮುಂದುಗಡೆ ಒಂದು ರೋಡ್ ಇದೆ. ಆ ರೋಡಲ್ಲೂ ಸಹಿತ ಮಧ್ಯದಲ್ಲೇ ನಿಮಗೆ ಚೆಕ್ ಲಿಸ್ಟ್ ಇದೆ. ಸೈಕಲ್ ನಿರಂತರ ಹೊಡೆಯೋಕ್ಕಾಗಲ್ಲ. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಅದನ್ನು ಸಾಫ್ಟ್ವೇರ್ ಡೆವಲಪ್ ಮಾಡ್ಕೊಳ್ಳೋದು ಅಥವಾ ಸಿಸ್ಟಮನ್ನು ನಿಮ್ಮ ಮೊಬೈಲಲ್ಲಿ ಆಪನ್ನ ಡೌನ್ಲೋಡ್ ಮಾಡ್ಕೊಳ್ಳೋವಂಥದ್ದು ವಿಚಾರಗಳು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಆಗಲಿ ಯುವಕರಿಗೆ ಗೊತ್ತಿಲ್ಲ. ಹಾಗಾಗಿ ಸ್ಮಾರ್ಟ್ ಸಿಟಿನವರು ಶಾಲಾ ಕಾಲೇಜುಗಳಿಗೆ ಹೋಗಿ ಇದ್ರ ಬಗ್ಗೆ ಎಜುಕೇಟ್ ಮಾಡಬೇಕು. ಮಾಡಿದರೆ ಮಾತ್ರ ಇದಕ್ಕೆ ಏನು ಸುಮಾರು ಒಂದು ನನ್ನ ತಿಳಿದ ಮಟ್ಟಿಗೆ 8-9 ಕೋಟಿ ಖರ್ಚು ಮಾಡಿದೆ ಅಂತ ಇದೆ. ಸೈಕಲ್ಗಳೆಲ್ಲ ಆಗಲೇ ಎಲ್ಲನೂ ಗುಜರಿಗೆ ಬಂದುಬಿಟ್ಟಿದ್ದಾವೆ. ಆಗಲೇ ನೀವು ನೋಡ್ಬೋದು, ಒಂದು 5 ಸೆಂಟರ್ಸ್ಗಳಲ್ಲಿ ಸೈಕಲ್ಗಳು ಇಟ್ಟಿದ್ದಾರೆ, ಯಾರೂ ಯೂಸ್ ಮಾಡ್ತಾಯಿಲ್ಲ. ಇದನ್ನು ಜನರ ಜಾಗ್ರತೆ ಮಾಡಬೇಕಂತ ಕೆಲಸನ ಸ್ಮಾರ್ಟ್ ಸಿಟಿ ವತಿಯಿಂದ ಮಾಡಬೇಕು.